ಶಾಲೋಮ್ ನ್ಯಾಜರೇನ್ ಸಭೆಯ ಪರಿಸರ ಭಾನುವಾರದ ವಿಡಿಯೋ ಪ್ರಸ್ತುತಿ ಮಾಡಲು ಸಂತೋಷಿಸುತ್ತೇವೆ. ಸತ್ಯವೇದದಲ್ಲಿ ನಾವು ನೋಡುವ ಹಾಗೆ ಆದಿಯಲ್ಲಿ ದೇವರು ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಅದರಲ್ಲಿರುವ ಪ್ರಾಣಿ ಜೀವಿಗಳನ್ನು ಉಂಟು ಮಾಡಿ ಒಳ್ಳೆಯದು ಅಂದನು. ಮನುಷ್ಯನನ್ನು ಉಂಟು ಮಾಡಿ ಅವನಿಗೆ ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ಕೊಟ್ಟನು. ಕಾಲಕ್ರಮೇಣ ಮನುಷ್ಯನು ತನ್ನ ಜವಾಬ್ದಾರಿಯನ್ನು ಮರೆತು ಸ್ವಾರ್ಥಪರನಾಗಿ ನಿಸರ್ಗವನ್ನು, ಮರಗಳನ್ನು ಕಡಿಯುವುದರ ಮೂಲಕ, ತ್ಯಾಜ್ಯವನ್ನು ಎಸೆಯುವುದರಿಂದ, ವನ್ಯಜೀವಿಗಳನ್ನು ಕೊಲ್ಲುವುದರಿಂದ, ನದಿಗಳಲ್ಲಿ ಪ್ಲಾಸ್ಟಿಕ್, ರಾಸಾಯನಿಕ, ಕೈಗಾರಿಕಾ ತ್ಯಾಜ್ಯ ಬಿಡುವುದರಿಂದ, ಅತಿಯಾಗಿ ನೀರು ಮತ್ತು ಇತರೆ ವಸ್ತುಗಳನ್ನು ಭೂಮಿಯಿಂದ ತೆಗೆಯುವುದರಿಂದ ಹಾಳು ಮಾಡುತ್ತಾ ಬಂದಿದ್ದಾನೆ. ಶಾಲೋಮ್ ನ್ಯಾಜರೇನ್ ಸಭೆಯವರಾದ ನಾವು ಸೌದಾಮಿನಿ ಬಡಾವಣೆಯ ಒಂದು ಭಾಗದಲ್ಲಿ ರಸ್ತೆಗಳಲ್ಲಿನ ಕಸ, ಕಳೆ, ಪ್ಲಾಸ್ಟಿಕ್ ತೆಗೆದು ಸ್ವಚ್ಛಗೊಳಿಸಿ ಸಸ್ಯಗಳನ್ನು ನೆಡುವುದರ ಮೂಲಕ ದೇವರ ವಾಗ್ದಾನವನ್ನು ಅಲ್ಪವಾಗಿ ಕೈಗೊಂಡು ಭೂಮಿಯನ್ನು, ಸೃಷ್ಟಿಯನ್ನು ಸಂರಕ್ಷಿಸಿ ಪೋಷಿಸುವ ಪ್ರಯತ್ನ ಇದಾಗಿದೆ. ಎನ್ವಿರಾನ್ಮೆಂಟ್ ಸಂಡೇ ದೇವರ ಕೃಪೆಯಿಂದ ಅದ್ಭುತವಾಗಿ ನಡೆಸಲು ಬೇಕಾಗಿರುವ ಗಿಡಗಳನ್ನು, ಸಸಿ, ಗೊಬ್ಬರವನ್ನು ಕೊಂಡೆವು. ನಂತರ ಆ ದಿನಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಯಾರಾಗಿ ಇಟ್ಟು ಊಟಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಪರಿಸರ ಭಾನುವಾರಕ್ಕೆ ಎಲ್ಲ ರೀತಿಯ ತಯಾರಿಕೆಯನ್ನು ಮಾಡಿದೆವು. ಮುಗಿಯದ ನಿರೀಕ್ಷೆ ಸರಣಿಯ ನಂತರ ಬಂತು ಪರಿಸರ ಭಾನುವಾರ. ಸುಂದರವಾದ ಆರಾಧನೆ, ಪರಿಸರ ಕುರಿತು ಅರಿವು, ನಂತರ ಪರಿಸರ ಸಂರಕ್ಷಣೆಯ ಕುರಿತು ದೈವ ಸಂದೇಶದೊಂದಿಗೆ ದಿನ ಆರಂಭವಾಯಿತು. ತಂಡಗಳನ್ನು ಭಾಗಗಳಾಗಿ ವಿಭಜಿಸಿ ವಾಟರ್ ಟ್ಯಾಂಕ್ ರಸ್ತೆ, ಬೋರ್ವೆಲ್ ರಸ್ತೆ, ಪಾರ್ಕ್ ರಸ್ತೆ, ಕೊನೆ ರಸ್ತೆ ಮತ್ತು 7ನೇ ಕ್ರಾಸ್ಗೆ ಕಳುಹಿಸಲಾಯಿತು. ಅವರು ರಸ್ತೆಯ ಬದಿಯಲ್ಲಿ ಬೆಳೆದ ಕಳೆ ತೆಗೆಯಲು, ಪ್ಲಾಸ್ಟಿಕ್ ಮತ್ತು ಕಸ ಸಂಗ್ರಹಿಸುವುದು ಅಲ್ಲದೆ ಸಸಿಗಳನ್ನು ಸಹ ನೆಟ್ಟರು. ಇದು ಒಂದು ಕಾರ್ಯಕ್ರಮವಲ್ಲ, ಇದು ದೇವರ ಸೃಷ್ಟಿಯನ್ನು ಕಾಪಾಡಿ ನಮ್ಮ ಸೇವೆ ಮತ್ತು ಶ್ರದ್ಧೆಯಿಂದ ಭೂಮಿಯನ್ನು ಪುನರ್ಜೀವಿಸುವ ಒಂದು ಸಣ್ಣ ಪ್ರಯತ್ನ. ಬದಲಾವಣೆಗೆ ಕಾಯಬೇಡಿ, ಬದಲಾವಣೆ ನೀವೇ ಆಗಿ. ದೇವರು ಪ್ರಪಂಚವನ್ನು ಕಾಪಾಡೋಣ. ದೇವರಿಗೆ ನಮ್ಮದೊಂದು ಕಾಣಿಕೆ ಇದಾಗಲಿ.